ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸ್ತವ್ಯ ಮಾಡ್ತಿರೋ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶನಿಯ ದೃಷ್ಟಿಯಿಂದ, ಶನಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಏನು ಸುಲಭ ಸೂತ್ರ ಪರಿಹಾರಗಳು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ, ಶನಿ ಯಾವ ರಾಶಿಗೆ ಆಗಮನಿಸ್ತಾನೋ, ಯಾವ ರಾಶಿಗೆ ಶನಿಯ ಆಗಮನ ಆಗುತ್ತೋ ಆ ಒಂದು ರಾಶಿಯಲ್ಲಿ ಪ್ರಥಮವಾಗಿ ಆಗ್ತಕ್ಕಂಥದ್ದು ಬಹಳ ಕಷ್ಟ. ತದನಂತರದಲ್ಲಿ ಸಾಕಷ್ಟು ನೋವುಗಳಾಗುತ್ತೆ, ಹಣಕಾಸಿನಲ್ಲಿ ತುಂಬ ಸಮಸ್ಯೆಗಳಾಗುತ್ತೆ, ಸಡನ್ನಾಗಿ ಸಮಸ್ಯೆಗಳು ಬರೋದಾಗೋದು, ದೇಹದಲ್ಲಿ ಏರಿಳಿತಗಳಾಗ್ಬೋದು, ಆರೋಗ್ಯ ಸಮಸ್ಯೆ ಆಗೋದಾಗ್ಬೋದು. ತದನಂತರದಲ್ಲಿ ಕೋಪ, ಜಗಳ, ಮನಸ್ತಾಪಗಳಿಗೆ ಮೂಲ ಕಾರಣಕರ್ತನಾಗ್ತಾನೆ ಪ್ರಾರಂಭದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತದನಂತರದಲ್ಲಿ ಶನಿಯ ಒಂದು ನಿರ್ಗಮನ ಕಾಲದಲ್ಲಿ ಏನೆಲ್ಲ ಆಗುತ್ತೆ ಅಂತಂದರೆ, ಒಂದು ಒಳ್ಳೆಯ ಶುಭ ಫಲವನ್ನು ಕೊಟ್ಟು ಹೋಗ್ತಾನೆ. ಅದಕ್ಕೆ ಮುಖ್ಯವಾಗಿ ಏನಾಗಬೇಕು ಅಂತಂದರೆ, ತಾಳ್ಮೆ ಅನ್ನೋದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಶನಿಯ ವಕ್ರದೃಷ್ಟಿ ಆಗ್ಬೋದು, ಶನಿಯ ಶುಭ ದೃಷ್ಟಿ ಆಗ್ಬೋದು, ಎರಡೂ ಕೂಡ ನಿಮ್ಮ ಮೇಲೆ ಬೀರೋದ್ರಿಂದ ನೀವು ವಕ್ರದೃಷ್ಟಿದ್ದ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ಶನಿಯ ಒಂದು ನಾನು ಹೇಳುವಂಥ 5 ಕ್ರಮಗಳನ್ನು, 5 ವಿಚಾರಗಳನ್ನ ಪಾಲಿಸೋದ್ರಿಂದ ವಕ್ರದೃಷ್ಟಿಯಿಂದ ನೀವು ಬಹಳ ಸುಲಭವಾಗಿ ತಪ್ಪಿಸ್ಕೊಂಡು ನಿಮ್ಮ ಜೀವನವನ್ನು ಸುಗಮವಾಗಿ ಇಟ್ಕೋಬೋದು. ಆ ವಕ್ರದೃಷ್ಟಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ 5 ಕ್ರಮಗಳು ಯಾವುದು, ಏನು ಮಾಡಬೇಕು ಅಂತ ಹೇಳೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ, ಶನಿಯು ಹನುಮನಿಗೆ ಬಹಳ ಪ್ರಿಯನಾಗಿರೋದ್ರಿಂದ ಹನುಮನ ಆರಾಧನೆ ಅಥವಾ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ನೀವು ಓದೋದ್ರಿಂದ ನಿಮಗೆ ಜೀವನದಲ್ಲಿ ಯಾವುದೇ ವಕ್ರದೃಷ್ಟಿಯಿಂದ ಏನೇ ಸಮಸ್ಯೆ ಆದರೂ ಕೂಡ ಸಣ್ಣ ಪ್ರಮಾಣದಲ್ಲಾಗ್ಬೋದು ಅಥವಾ ಪ್ರಮುಖ ಸ್ಥಳದಲ್ಲಿ, ಪ್ರಮುಖ ವಿಚಾರದಲ್ಲಿ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ. ತದನಂತರದಲ್ಲಿ ಪ್ರತಿ ಶನಿವಾರ ನೀವು ಹನುಮಾನ್ ಚಾಲಿಸನ್ನು ಓದಿ, ತದನಂತರದಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಸಾಧ್ಯವಾದರೆ ಒಂದು 11 ವಾರ ಏನು ಮಾಡ್ತೀರಾ ಅಂತಂದರೆ, ಆಂಜನೇಯನ ದೇವಸ್ಥಾನಕ್ಕೆ, ಆಂಜನೇಯನ ಮೂರ್ತಿಗೆ ವೀಳ್ಯದೆಲೆ ಹಾರವನ್ನು ಸಮರ್ಪಣೆ ಮಾಡೋದ್ರಿಂದ ಶನಿಯ ವಕ್ರದೃಷ್ಟಿಯಿಂದ ನೀವು ಪಾರಾಗಬಹುದಾಗುತ್ತೆ. ಎರಡನೇದಾಗಿ, ಎಳ್ಳೆಣ್ಣೆ ದೀಪ. ಎಳ್ಳೆಣ್ಣೆ ದೀಪ ಎಲ್ಲಿ ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾವ ದೇವಸ್ಥಾನಕ್ಕೆ ಕೊಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಅಂತಂದರೆ, ಶನೇಶ್ವರನ ದೇವಸ್ಥಾನಕ್ಕೆ ಶನಿವಾರ ದಿನ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಅಂತ್ಯವನ್ನು ಆ ಮೂಲಕ ನೋಡ್ಬೋದಾಗುತ್ತೆ. ಮೂರನೇದಾಗಿ, ದಾನ ಅಥವಾ ಸೇವೆ. ಶನಿದೇವನ ಹೋಲಿಸ್ಕೊಳ್ಳೋಕ್ಕೆ ಬಹಳ ಸುಲಭವಾದ ಮಾರ್ಗ ಏನಪ್ಪ ಅಂತಂದರೆ ಅದು ದಾನ ಆಗಿರುತ್ತೆ. ಯಾಕಂದರೆ ಶನಿಗೆ ಆ ಒಂದು ದಾನ ಧರ್ಮ ಅಂತಂದರೆ ಯಥೇಚ್ಛವಾದ ಪ್ರೀತಿ ಇರುತ್ತೆ. ಮೊದಲನೇದಾಗಿ ಏನು ಮಾಡಬೇಕಂತಪ್ಪ ಅಂದರೆ, ಶನಿವಾರ ದಿನ ಕಪ್ಪು ಬಟ್ಟೆ, ಕಪ್ಪು ಎಳ್ಳು, ಕಪ್ಪು ಆಹಾರ ಪದಾರ್ಥವನ್ನು ನೀವು ಬಡವರಿಗೆ ದಾನ ಮಾಡೋದ್ರಿಂದ ನಿಮಗೆ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಶನಿ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಆ ಒಂದು ಮಂತ್ರ ಯಾವುದಪ್ಪ ಅಂತಂದರೆ, ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ 108 ಬಾರಿ ನೀವು ಆ ಜಪವನ್ನು ಮಾಡೋದ್ರಿಂದ ಶನೇಶ್ವರನ ದುಷ್ಟ ದೃಷ್ಟಿಯಿಂದ ಕೂಡ ಪಾರಾಗಬಹುದು. ಕೊನೆಯದಾಗಿ, ಶನೇಶ್ವರನಿಗೆ ಪ್ರತಿ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೆ ಏನು ಮಾಡ್ತೀರಾ ಅಂತಂದರೆ, ಎಳ್ಳೆಣ್ಣೆ ಸಮರ್ಪಣೆ ಮಾಡೋದಾಗ್ಬೋದು, ಎಳ್ಳೆಣ್ಣೆ ಅಭಿಷೇಕವನ್ನು ಶನೇಶ್ವರನ ಮೂರ್ತಿಗೆ ಅಥವಾ ಫೋಟೋಗೆ ನೀವು ಮಾಡೋದ್ರಿಂದ ಶನಿಯ ಪ್ರಭಾವದಿಂದ ಪಾರಾಗಬಹುದಾಗುತ್ತೆ. ತದನಂತರದಲ್ಲಿ ಅತಿ ಮುಖ್ಯವಾದ ವಿಚಾರ ಅಂದರೆ ಶ್ರದ್ಧಾ ಮತ್ತು ಸಹನೆ ಆಗುತ್ತೆ. ಶ್ರದ್ಧಾ ಮತ್ತು ಸಹನೆ ಯಾಕಪ್ಪ ಅಂತಂದರೆ, ಶನಿ ಆಗಲೇ ಹೇಳ್ದಂಗೆ ಬಂದಂಥ ದಿನದಲ್ಲಿ ತುಂಬ ಕಾಡಿಸ್ತಾನೆ, ತದನಂತರ ತುಂಬ ಕಷ್ಟಗಳನ್ನು ಪರಿಪರಿಯಾಗಿ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಆದರೆ ಹೋಗುವಂಥ ಸಂದರ್ಭದಲ್ಲಿ ಅತಿ ದೊಡ್ಡದಾದಂಥ ಒಂದು ಆಶೀರ್ವಾದವನ್ನು, ದೊಡ್ಡದಾದ ಒಂದು ವ್ಯವಸ್ಥೆಯನ್ನು, ಹಣಕಾಸಿನಲ್ಲಾಗ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಾಗ್ಬೋದು, ಎಲ್ಲಾದ್ರೂ ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗೋ ಥರ ವ್ಯವಸ್ಥೆ ಮಾಡಿ ಕೊಟ್ಟು ಹೋಗುವಂಥ ಒಂದು ಮುಖ್ಯ ವ್ಯವಸ್ಥೆನ ಶನಿ ವಿಚಾರ ಹೊಂದಿರುತ್ತೆ. ನಾನು ಹೇಳಿದಂಥ ಈ ಒಂದು ತಂತ್ರವನ್ನು ನೀವು ಶ್ರದ್ಧೆಯಿಂದ ಮನೆಯಲ್ಲಿ ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ನಮಸ್ಕಾರ.